9ನೇ ತರಗತಿ ವಿದ್ಯಾರ್ಥಿಗಳಿಗೆ 7ನೇ ಅಧ್ಯಾಯವಾದ ಜಾವ್ಲಿನ್ ಎಸೆತದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಜಾವ್ಲಿನ್ ಇಂಗ್ಲಿಷ್ ನಲ್ಲಿ ನಾವು ಜಾವ್ಲಿನ್ ಅಂತ ಕರಿತೀವಿ, ಕನ್ನಡದಲ್ಲಿ ಭರ್ಚಿ ಎಸೆತ ಅಂತ ಕರಿತೀವಿ. ಸೊ ಇದು ಮೇಲಾಟಗಳಲ್ಲಿ ಬರ್ತಕ್ಕಂಥ ಒಂದು ಕ್ರೀಡೆ. ಸೊ ಮೇಲಾಟಗಳಂದ್ರೆ ಅದರಲ್ಲಿ ಯಾವ ಕ್ರೀಡೆಗಳು ಬರ್ತವೆ? ಮೇಲಾಟಗಳಲ್ಲಿ ಮೇಲಾಟಗಳು ಮತ್ತೆ ಮತ್ತೆ ಒಳ್ಳೊಳ್ಳೆ ಅದೇ ಗುಂಡೆ ಎಸೆತ, ಚಕ್ರ ರನ್ನಿಂಗು ಗೊತ್ತಾಯ್ತಲ್ಲ. ಸೊ ಮೇಲಾಟಗಳಂದ್ರೆ ಅದು ಅದರಲ್ಲಿ ಓಟಗಳಂದ್ರೆ ಯಾವುದೇ ಇರ್ಬೋದು, 100, 200 ಮೀಟರು, 400 ಮೀಟರು, 800 ಮೀಟರು. ನಿಮ್ಗೆ ಗೊತ್ತಿಲ್ಲ, ತಿಳ್ಕೊಬೇಕನ್ನೋದಿಲ್ಲ, ಸುಮ್ಮನೆ ಹಿಂಗೆ ಬಾಯಿ ಬಂದು ಮಾತಾಡಿ. ಹಿಂಗೆ ಬಂದ್ರಲ್ಲ ಅಲ್ಲಿ ಗೊತ್ತಾಯ್ತಲ್ಲ. ಓಟಗಳು 100, 200, 400, 800, 1500, 3000, 5000, 10,000 ಮೀಟರ್ ಓಟ ಇರುತ್ತೆ. ಗೊತ್ತಾಯ್ತಿಲ್ಲ. ಸೊ ಇವೆಲ್ಲ ಓಟಗಳು. ಇನ್ನು ಎಸೆತಗಳಂದ್ರೆ ಗುಂಡು ಎಸೆತ, ಚಕ್ರ ಎಸೆತ, ಭರ್ಚಿ ಎಸೆತ, ಆಮೇಲೆ ಹ್ಯಾಮರ್ ಅಂದ್ರೆ ಏನು? ಯಾವ್ದು ಅದನ್ನ ಕೇಳ್ಬಾರ್ದು. ಹ್ಯಾಮರ್ ಥ್ರೋ ಎದಕ್ಕಂತಾರೆ? ಕನ್ನಡದಲ್ಲಿ ಏನಂತ ಕರಿತೀವಿ? ಹ್ಯಾಮರ್. ಸರಪಳಿ ಗುಂಡು ಎಸೆತ. ಗೊತ್ತಾಯ್ತಾ? ಇವೆಲ್ಲ ಎಸೆತಗಳಲ್ಲಿ ಬರ್ತೇವೆ. ಇನ್ನು ಜಿಗಿತಗಳಲ್ಲಿ ಉದ್ದ ಜಿಗಿತ, ಎತ್ತರ ಜಿಗಿತ, ತ್ರಿವಿಧ ಜಿಗಿತ ಅಂದ್ರೆ ಟ್ರಿಬಲ್ ಜಂಪ್ ಮತ್ತು ಪೋಲ್ ವಾಲ್ಟ್. ಗೊತ್ತಾಯ್ತಾ? ಸೊ ಎಲ್ಲವಕ್ಕೂ ಸೇರಿ ನಾವು ಏನಂತ ಕರಿತೀವಿ? ಮೇಲಾಟಗಳು. ಗೊತ್ತಾಯ್ತಲ್ಲ. ಮೇಲಾಟಗಳು ಅಂದ್ರೆ ಎಲ್ಲವೂ ಬಂತು. ಒಂದು ಓಟಗಳು, ಎಸೆತಗಳು, 3 ಜಿಗಿತಗಳು. ಮೇಲಾಟಗಳು ಅಂದ್ರೆ ಇವೆಲ್ಲವೂ ಬರ್ತವೆ. ಗೊತ್ತಾಯ್ತಲ್ಲ. ಸೊ ಈಗ ಜಾವ್ಲಿನ್ ಅಂತಕ್ಕಂಥದ್ದು ಎಸೆತದಲ್ಲಿ ಬರ್ತಕ್ಕಂಥ ಒಂದು ಕ್ರೀಡೆ. ಇದು ಬಹಳ ಪ್ರಾಚೀನವಾದಂತ ಕ್ರೀಡೆ. ಗೊತ್ತಾಯ್ತಲ್ಲ. ಪ್ರಾಚೀನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಆದಿಮಾನವರು ಇದನ್ನ ಬೇಟೆಗಾಗಿ ಬಳಸ್ತಾ ಇದ್ರು. ಗೊತ್ತಿಲ್ಲ, ಹಿಂದೆಲ್ಲ ಇವೆಲ್ಲ ಇರಲಿಲ್ಲ. ಸೊ ಅವ್ರು ಎಷ್ಟಂದ್ರೆ ಇವತ್ತಿಗೂ ನೀವು ಟಿವಿಯಲ್ಲಿ ಒಂದು ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಅಂತ ಬರುತ್ತೆ. ಗೊತ್ತಿಲ್ಲ, ಅದರಲ್ಲಿ ಆದಿಮಾನವರು ಯಾವ ತರ ಬೇಟೆ ಆಡ್ತಿದ್ರು ಅಂದ್ರೆ ಅವರು ಎಸೆದ್ರೆ ಡೈರೆಕ್ಟ್ ಪ್ರಾಣಿಗಳಿಗೆ ತಾಗಬೇಕು, ಅಷ್ಟು ನಿಖರವಾದಂತ ಗುರಿ ಇತ್ತು. ಗೊತ್ತಿಲ್ಲ. ಸೊ ಅದಕ್ಕೆ ಅಂದ್ರೆ ಬರೀ ಅದಕ್ಕಷ್ಟೇ ಅಲ್ಲ, ಅದಕ್ಕೆ ಏನಾದ್ರು ಒಂದು ಅವರು ಔಷಧಿನ ಸೊ ಅವರೇ ತಾವೇ ತಯಾರು ಮಾಡಿದಂತ ಔಷಧಿನ ಅದರ ಮುಂಭಾಗಕ್ಕೆ ಅಂಟಿಸಿ, ಗೊತ್ತಿಲ್ಲ, ಆ ಬರ್ಚಿಲಿ ಎಸ್ಬಿಟ್ರೆ ಆ ಪ್ರಾಣಿ ಸ್ವಲ್ಪ ಸಮಯದಲ್ಲಿ ಅಲ್ಲೇ ಪ್ರಾಣ ಬಿಡ್ತದೆ. ಗೊತ್ತಾಯ್ತಲ್ಲ. ಅಷ್ಟು ನಿಖರವಾಗಿ ಹೊಡಿತಾ ಇದ್ರು. ಆಮೇಲೆ ಈಗ ಬಹಳ ಎತ್ತರವಾದ ಮರಗಳಿರ್ತವೆ. ಗೊತ್ತಾಯ್ತಲ್ಲ. ಆ ಮರದ ಮೇಲೆ ಕೋತಿ ಇರುತ್ತೆ. ಗೊತ್ತಾಯ್ತಲ್ಲ. ಸೊ ಅದನ್ನ ಏನ್ ಮಾಡ್ತಿದ್ರೆ ಬಾಣದ ಮುಖಾಂತರ ಏನೋ ಅದನ್ನ ಸಾಯಿಸ್ತಾ ಇದ್ರು. ನಿಮ್ಗೆ ಆಶ್ಚರ್ಯ, ಬೆಳಗಾಂ ಜಿಲ್ಲೆ ಇದೆಲ್ಲ, ಬೆಳಗಾಂದಿಂದ ಒಂದು 25-30 ಕಿಲೋಮೀಟರ್ ಉಂಟು, ಅಲ್ಲಿ ಆದಿ ಜನಾಂಗ ಇದೆ. ಗೊತ್ತಾಯ್ತಲ್ಲ. ಅವ್ರು ಇವತ್ತಿಗೂ ಮಂಗನ ಮಾಂಸ ಬಿಟ್ಟು ಬೇರೆ ಯಾವ ಪ್ರತಿ ದಿವಸ ಬರೀ ಮಂಗನ ಬೇಟೆ ಆಡದೆ ಅವರು. ಗೊತ್ತಾಯ್ತ. ಬೆಳಗಾಂದಿಂದ ಒಂದು 30-40 ಕಿಲೋಮೀಟರ್ ದೂರ ಅಷ್ಟೇ ಅದು. ಗೊತ್ತಿಲ್ಲ. ಅಲ್ಲಿ ಒಂದು ಆದಿ ಜನಾಂಗ ಇದೆ. ಅವ್ರ ಪ್ರತಿನಿತ್ಯ ಆಹಾರ ಏನಪ್ಪಾ ಅಂದ್ರೆ ಮಂಗನ ಮಾಂಸ, ಬರೀ ಮಂಗನ ಬೇಟೆ ಆಡೋದು. ನೋಡಿ, ನಗರಕ್ಕೆ ಹತ್ರ ಇದ್ರೂ ಕೂಡ ಅವರು ಅದನ್ನೇ ಸೇವನೆ ಮಾಡೋದು. ಇನ್ನು ಇಲ್ಲಿ ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ ಅಂತ ಬರುತ್ತೆ. ಅಲ್ಲೆಲ್ಲ ಸಿದ್ಧಿ ಜನಾಂಗ ನೋಡಿದಿರಾ? ಅವರೆಲ್ಲ ಒಂಥರ ಹೆಂಗಂದ್ರೆ ಆಫ್ರಿಕನ್ ಅವ್ರ ತರನೇ ಇರ್ತಾರೆ. ಮುಖ ಎಲ್ಲ ಅವ್ರದ್ದು ಆಫ್ರಿಕನ್ ಜನರೇ ಆಗಿರುತ್ತೆ. ಸ್ಪಷ್ಟವಾಗಿ ಕನ್ನಡನೇ ಮಾತಾಡ್ತಾರೆ ಅವರು. ಗೊತ್ತಿಲ್ಲ. ಅಲ್ಲೆಲ್ಲ ಅವರು ಹೊಲಗದ್ದೆಗಳಲ್ಲಿ ಕೆಲಸ ಮಾಡ್ತಾರೆ.
ಸೊ ಅವರು ಕೂಡ ಅಷ್ಟೇ ಏನು ಬರೀ ಪ್ರಾಣಿಗಳನ್ನ ಬೇಟೆ ಆಡ್ತಿದ್ರು. ಸೊ ಪ್ರಾಚೀನ ಕಾಲದಲ್ಲಿ ಏನು ಇದನ್ನ ಬೇಟೆಗಾಗಿ ಉಪಯೋಗಿಸ್ತಾ ಇದ್ರು. ಮತ್ತೆ ಮತ್ತೆ ಉಪಯೋಗಿಸ್ತಾ ಇದ್ರು ನೋಡೋಣ. ಮತ್ತೆ ಪ್ರಾಣಿಗಳನ್ನ ಬೇಟೆ ಆಡ್ಲಿಕ್ಕೆ ಉಪಯೋಗಿಸ್ತಾ ಇದ್ರು. ಮತ್ತೆ ಅದನ್ನ ಎದಕ್ಕೆ ಉಪಯೋಗಿಸಬಹುದು? ಹಿಂದಿ ಹಳೆ ಸಿನಿಮಾಗಳನ್ನ ನೋಡಿದ್ರಿ, ಕನ್ನಡ ಪೌರಾಣಿಕ ಕಥೆಗಳು ಇರ್ತವೆ. ಸೈನಿಕರು ಗೊತ್ತಲ್ಲ, ಸೈನಿಕರು ಆಗಿನ ಕಾಲದಲ್ಲಿ ಯುದ್ಧದಲ್ಲಿ ಈಗಿನ ಹಾಗೆ ಬಾಂಬು ರೈಫಲ್ ಯಾವುದೇ ಇರಲಿಲ್ಲ. ಗೊತ್ತಲ್ಲ, AK-47 ಅಂತ ಅವೆಲ್ಲ ಅಂದ್ರೆ ಬರ್ಚಿನೇ ಇತ್ತು. ಗೊತ್ತಿಲ್ಲ. ಸೊ ಅದೇ ಸೈನಿಕರಿಗೆ ಹೆಸರು ಬಿಟ್ರೆ ಸೊ ಅಲ್ಲೇ ಸಾವು. ಗೊತ್ತಿಲ್ಲ. ಸೊ ಪ್ರಾಚೀನ ಕಾಲದಲ್ಲಿ ಈ ಬರ್ಚಿಯನ್ನ ಪ್ರಾಣಿಗಳ ಬೇಟೆ ಆಡಲಿಕ್ಕೆ ಮತ್ತು ಯುದ್ಧದಲ್ಲಿ ಸೈನಿಕರು ಯುದ್ಧ ಮಾಡಲಿಕ್ಕೆ ಇದನ್ನ ಬಳಸ್ತಾ ಇದ್ರು. ಇವತ್ತು ನಾವು ಅದನ್ನ ಎದಕ್ಕೆ ಬಳಸ್ತಾ ಇದೀವಿ ನೋಡೋಣ, ಹೇಳ್ರಿ. ಇದು ಇವತ್ತು ಇದನ್ನ ನಾವು ಏನ್ ಮಾಡ್ತಿದೀವಿ? ಪದಕಗಳ ಬೇಟೆಗಾಗಿ. ಅದಕ್ಕೆ ಗೊತ್ತಲ್ಲ, ಇದರೊಳಗೆ ಆ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಒಲಿಂಪಿಕ್ ಕ್ರೀಡೆಗಳಲ್ಲಿ, ಏಷ್ಯನ್ ಕ್ರೀಡಾಕೂಟದಲ್ಲಿ, ಕಾಮನ್ವೆಲ್ತ್ ಕ್ರೀಡೆಯಲ್ಲಿ ಇವತ್ತು ನಾವು ಇದನ್ನ ಇದಕ್ಕೆ ಬಳಸ್ತಾ ಇದೀವಿ, ಪದಕಗಳ ಬೇಟೆಗಾಗಿ. ಇದು ಪ್ರಾಚೀನ ಕಾಲದಲ್ಲಿ ಮಾನವ ಇದನ್ನ ಬೇಟೆಗಾಗಿ ಬಳಸ್ತಾ ಇದ್ದ. ಇವತ್ತು ಆಧುನಿಕ ಕಾಲದಲ್ಲಿ ನಾವು ಇದನ್ನ ಪದಕಗಳ ಬೇಟೆಗಾಗಿ ಬಳಸ್ತಾ ಇದ್ದೇವೆ. ಸೊ ಇದರಲ್ಲಿ 3 ಭಾಗ ಬರುತ್ತೆ. ತುದಿ, ಹಗ್ಗದ ಭಾಗ, ಇದಕ್ಕೆ ಕಾಂಡ ಅಂತ ಕರಿತೀವಿ. ಸೊ ಇದನ್ನ ಹಗ್ಗ ಕಟ್ಟದ ಉದ್ದೇಶ ಅಂದ್ರೆ ಗ್ರಿಪ್ ಸಿಗಲಿ ಅಂತ. ಗೊತ್ತಾಗಿಲ್ಲ, ಈ ಕೈಯಲ್ಲಿ ಬೆವರು ಬಂದಾಗ ಏನಾಗುತ್ತೆ ಅಂದ್ರೆ ಜಾರುತ್ತೆ ಅದು. ಗೊತ್ತಾಗ್ತಿಲ್ಲ, ಇದು ಮೆಟ್ಲಿದೆ. ಮೊದಲೆಲ್ಲ ಬಿದಿರಿನ ಇರ್ತಿದ್ವು. ಇವಾಗ ಏನು ಕ್ರೀಡಾ ಇತಿಹಾಸದಲ್ಲಿ ಒಂದು ದಾಖಲೆ ಮಾಡಿದ. ಇದೇ ಬರ್ಚಿ ಎಸೆತದಲ್ಲಿ ನಮ್ಮ ದೇಶಕ್ಕೆ ಚಿನ್ನದ ಪದಕವನ್ನ ತಂದುಕೊಟ್ಟ. ಕ್ರೀಡಾಪಟುವಿನ ಹೆಸರು ಯಾರಿಗಾದ್ರೂ ಗೊತ್ತಿದೆಯಾ? ಹೋದ ವರ್ಷ 2024ರಲ್ಲಿ ಒಲಿಂಪಿಕ್ ಕ್ರೀಡೆಗಳು ನಡೆದವು. ಅದರಲ್ಲಿ ನಮ್ಮ ದೇಶದ ಒಬ್ಬ ಸೈನಿಕ ನಮ್ಮ ದೇಶಕ್ಕೆ ಚಿನ್ನದ ಪದಕವನ್ನು ತಂದುಕೊಟ್ಟಿದ್ದಾನೆ. ಈಗ ನಾವು ಹೆಸರು ನೆನಪಿಲ್ಲ ಅಂದ್ರೆ ನಿಮ್ಮ ಅಜ್ಜಿ ಬರೀ ಎಲ್ಲ ರೀಸೆಂಟ್ ಆಯ್ತು ನೋಡ, ನೆನಪು ಮಾಡ್ಕೊಡ್ರಿ. ನಾನು ಹೇಳಲ್ಲ, ನಾನು ಸ್ವಲ್ಪ ಹೋಲಿ ನಾನು ಹೇಳಿದ್ರೆ ಏನಾದ್ರೆ ನೀವು ಇರಂಗಿಲ್ಲ. ನೀವು ಸ್ವಲ್ಪ ಪ್ರಯತ್ನ ಮಾಡಿ. ಸೊ ಜಾವಲಿನ್ ಎಸೆತ ಸ್ಪರ್ಧೆ ಮೇಲಾಟಗಳಲ್ಲಿ ಒಂದು ಪ್ರಮುಖವಾದ ಮೈದಾನದ ಎಸೆತ ಸ್ಪರ್ಧೆ ಇದ್ದು, ಮೇಲಾಟಗಳ ಎಸೆತ ಸ್ಪರ್ಧೆಗಳಲ್ಲಿ ತನ್ನದೇ ಆದಂತ ಪ್ರಾಮುಖ್ಯತೆಯನ್ನ ಪಡೆದಿರುತ್ತದೆ. ಪ್ರಾಚೀನ ಕಾಲದಲ್ಲಿ ಜಾವಲಿನ್ ಎಸೆತ ಕ್ರೀಡೆ ಪ್ರಾರಂಭವಾಗಿದ್ದು, ಆದಿಮಾನವ ಬೇಟೆಗಾಗಿ ಉದ್ದವಾದ ಹಗುಕೋಲಿನ ತುದಿಗೆ ಚೂಪಾದ ಕಲ್ಲನ್ನು ಶಿಕ್ಷೆ ಆಯುಧವಾಗಿ ಉಪಯೋಗಿಸುತ್ತಿದ್ದರು ಎಂದು ಇತಿಹಾಸದಲ್ಲಿ ತಿಳಿದು ಬರುತ್ತದೆ. ಪ್ರಾಚೀನ ಗ್ರೀಕರು ಯುದ್ಧದಲ್ಲಿ ಉಪಯೋಗಿಸುತ್ತಿದ್ದ ಒಂದು ಮುಖ್ಯ ಆಯುಧ ಜಾವಲಿನ್. ಏನು ಗ್ರೀಕರು ಏನಾದ್ರೂ ಯುದ್ಧ ನಡೆದಾಗ ಮುಖ್ಯವಾಗಿ ಉಪಯೋಗಿಸ್ತಕ್ಕಂತ ಒಂದು ಆಯುಧ ಯಾವಪ್ಪ ಅಂದ್ರೆ ಅದೇ ಬರುತ್ತದೆ. ಈಗೆಲ್ಲ ಬಾಂಬ್ ಎಷ್ಟು ಬಿಡು ಸರ್, ಆ ಗೆರೆನೇ ಬಸ್ ಮಾಡುತ್ತೆ. ಗೊತ್ತಾಯ್ತಲ್ಲ. ಆದ್ರೆ ಆಗಿನ ಕಾಲದಲ್ಲಿ ಹೆಚ್ಚಾಗಿ ಇವುಗಳನ್ನೇ ಬಳಸ್ತಾ ಇದ್ರು. ಆಮೇಲೆ ಆಧುನಿಕ ಜಾವಲಿನ್ ತೂಕ ಮತ್ತು ಉದ್ದಗಳಲ್ಲಿ ಅನೇಕ ಬದಲಾವಣೆಗಳನ್ನು ಪಡೆದಿದೆ. ಇದರಲ್ಲಿ ಪುರುಷರಿಗೆ ಭಾರ ಜಾಸ್ತಿ ಇರುತ್ತೆ, 800 ಗ್ರಾಮ್ ಇರುತ್ತೆ. ಗೊತ್ತಿಲ್ಲ, ಪುರುಷರಿಗೆ 800 ಗ್ರಾಮ್ ಇರುತ್ತೆ. ಮಹಿಳೆಯರಿಗೆ ಎಷ್ಟಿರುತ್ತೆ ಅಂದಾಜು ನೋಡೋಣ. 600 ಗ್ರಾಮ್. ಆಮೇಲೆ ಇದರ ಉದ್ದ ತುದಿಯಿಂದ ಇಲ್ಲಿವರೆಗಂದ್ರೆ 2.80 ಮೀಟರ್ ಇರುತ್ತೆ ಪುರುಷರಿಗೆ. ಮಹಿಳೆಯರಿಗೆ 2.60 ಮೀಟರ್ ಉದ್ದ ಇದೆ. ಗೊತ್ತಾಯ್ತಾ? ಇದನ್ನ ಬಿದಿರಿನಿಂದ ಮಾಡ್ತಾರೆ ಮತ್ತು
ಮೆಟಲ್ ಇಂದನೂ ಕೂಡ ಮಾಡ್ತಾರೆ. ಹೆಸರು ನೆನಪಂತ ಯಾರು ನಮ್ಮ ದೇಶಕ್ಕೆ ಚಿನ್ನದ ಪದಕವನ್ನು ತಂದುಕೊಟ್ರು ಗೊತ್ತಿಲ್ಲ. ಎಷ್ಟು ನಾವು ಅದಕ್ಕೆ ಭಾರತದಲ್ಲಿ ನಾವು ಸಾಧನೆ ಮಾಡಿ ಅಟ್ಲೀಸ್ಟ್ ಅವ್ರ ಹೆಸರೇ ನೋಡೋಣಪ್ಪ, ಒಂದೇ ಅಕ್ಷರ ಬರೀತೀನಿ, ಮುಂದೆ ಏನಾರ ಕ್ಲೂ ಸಿಗುತ್ತೆ. ನೀರಜ್ ಚೋಪ್ರಾ ನಮ್ಮ ದೇಶದ ಸೈನಿಕ. ಗೊತ್ತಾಯ್ತಾ? ಅವನು ಭಾರತದ ಅಂದ್ರೆ ಒಲಿಂಪಿಕ್ ಇತಿಹಾಸದಲ್ಲೇ ನಮ್ಮ ದೇಶಕ್ಕೆ ಯಾವ ಒಂದು ಕ್ರೀಡೆಯಲ್ಲಿ ಚಿನ್ನದ ಪದಕವನ್ನು ತಂದುಕೊಟ್ಟಿಲ್ಲ. ಬಟ್ ಇವನು ನಮ್ಮ ದೇಶಕ್ಕೆ ಚಿನ್ನದ ಪದಕವನ್ನ ತಂದುಕೊಟ್ಟ. ಗೊತ್ತಾಯ್ತಲ್ಲ? ಏನು ಒಲಿಂಪಿಕ್, ಏಸಿಯನ್ ರಾಜ್ಯ ಮತ್ತು ರಾಷ್ಟ್ರ ಮತ್ತು ರಾಜ್ಯ ಮುಂತಾದ ಅಂಶಗಳಲ್ಲಿ ಮೇಲಾಟಗಳ ಮೈದಾನದ ಹೆಸರು ಸ್ಪರ್ಧೆಯಲ್ಲಿ ಒಂದು ಪ್ರಮುಖ ಸ್ಪರ್ಧೆ ಇದೆ. ಸೊ ಇದನ್ನು ಕೂಡ ಇವತ್ತಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಸೊ ಈ ಒಂದು ಜಾವ್ಲಿನ್ ಎಸೆತವನ್ನ ನಾವು ಪ್ರಮುಖ ಕ್ರೀಡೆಯನ್ನಾಗಿ ಸ್ಪರ್ಧೆಯನ್ನಾಗಿ ಏರ್ಪಡಿಸ್ತೇವೆ. ಇನ್ನು ಈ ಒಂದು ಇತಿಹಾಸ ಇದರ ಬಗ್ಗೆ, ಜಾವ್ಲಿನ್ ಎಸೆತವು ಪ್ರಾಚೀನ ಗ್ರೀಕ್ ಒಲಿಂಪಿಕ್ಸ್ ಕ್ರೀಡೆಯಾಗಿತ್ತು. ಏನೋ ಒಲಿಂಪಿಕ್ಸ್ ಕ್ರೀಡೆಗಳು ಯಾವಾಗ ಪ್ರಾರಂಭ ಆದಂದ್ರೆ ಕ್ರಿಸ್ತ ಪೂರ್ವ 776. ಏನೋ 776 ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು. ಈಗೇನು 4 ವರ್ಷಗಳಿಗೊಮ್ಮೆ ನಡೀತಾವಲ್ಲ ಒಲಿಂಪಿಕ್ ಕ್ರೀಡೆಗಳು. ಸೊ ಅವಾಗಲಿಂದನೂ ಈ ಒಂದು ಕ್ರೀಡೆಗಳನ್ನ ಗ್ರೀಕ್ ದೇಶದವರು ನಡೆಸ್ತಾ ಇದ್ರು. ಸೊ ಅವಾಗಲಿಂದಲೂ ಕೂಡ ಈ ಒಂದು ಕ್ರೀಡೆ ಸ್ಪರ್ಧೆಯಲ್ಲಿ ಬಹಳ ಪ್ರಾಚೀನವಾದಂತ ಕ್ರೀಡೆ. ನಂತರ ಆಧುನಿಕ ಒಲಿಂಪಿಕ್ ಕ್ರೀಡೆಯಲ್ಲಿ 1908ರಲ್ಲಿ ಪುರುಷರಿಗೆ ಮತ್ತು 1932 ಮಹಿಳೆಯರಿಗೆ ಸೇರ್ಪಡೆಯಾಗಿದೆ. ಒಲಿಂಪಿಕ್ ನಲ್ಲಿ ಜಾವ್ಲಿನ್ ಎಸೆತ ಸ್ಪರ್ಧೆಯು ಒಂದು ರೀತಿಯ ಕುತೂಹಲವನ್ನುಂಟು ಮಾಡಿದೆ. ಗೊತ್ತಿದೆ ಇವೆಲ್ಲ ನೋಡಿದ್ರೆ ಎಸೆಯುವಾಗಲೇ ಸ್ಟೈಲ್ ಆಗಿ ಓಡಿ ಬಂದು ಆಮೇಲೆ ಇದನ್ನ ಎಸಿಬೇಕಾದ್ರೆ ನಮ್ಮ ದೇಹದ ಯಾವ ಭಾಗದ ಸ್ನಾಯುಗಳು ಸ್ಟ್ರಾಂಗ್ ಆಗಿರ್ಬೇಕು. ಮತ್ತೆ ಕೈ ಒಂದಷ್ಟೇ, ಭುಜದ ಸ್ನಾಯುಗಳು, ಕೈ ಎಲ್ಲ ಗೊತ್ತಿಲ್ಲ. ಕೈ ಆಯ್ತು, ಭುಜದ ಸ್ನಾಯುಗಳು ಸ್ಟ್ರಾಂಗ್ ಇದ್ರೆ ಮಾತ್ರ ಇದನ್ನ ಎಸಿಬಹುದು. ಪ್ರತಿ ಜಾವ್ಲಿನ್ ಕ್ರೀಡಾಪಟುಗಳು ಇರ್ತಾರಲ್ಲ, ಅಲ್ಲಿ ನಗರದ ಜಿಮ್ ಇರ್ತವೆ. ಗೊತ್ತಿಲ್ಲ, ಆ ಜಿಮ್ ಹೋಗ್ಬಿಟ್ರೆ ನಿಮಗೆ ನಿಮ್ ದೇಹದ ಯಾವ ಭಾಗಕ್ಕೆ ಎಕ್ಸರ್ಸೈಸ್ ಬೇಕು ಅದನ್ನ ಅಷ್ಟೇ ಮಾಡ್ಬೋದು. ಗೊತ್ತಿಲ್ಲ, ನಮ್ ಕಾಲುಗಳನ್ನ ಸ್ಟ್ರಾಂಗ್ ಮಾಡ್ಬೇಕಂದ್ರೆ ಸೈಕ್ಲಿಂಗ್ ಇರುತ್ತೆ. ಗೊತ್ತಿಲ್ಲ, ಅದರಲ್ಲಿ 10 kg ವೇಟ್ ಪ್ಲೇಟ್ ಇರ್ತವೆ, 5 kg ಬರ್ತವೆ, 10 kg ಬರ್ತವೆ. ನಿಮಗೆ ಎಷ್ಟು kg ಲಾಸ್ಟ್ 5 ನಿಮ್ಗೆ ಎಷ್ಟೆಷ್ಟು kg ಬರುತ್ತೋ ಅಷ್ಟು kg ಹಾಕೊಂಡು ಜಿಮ್ ಮಾಡೋದ್ರಿಂದ ನಿಮ್ಮ ಏನೋ ಸ್ನಾಯುಗಳು ಗಟ್ಟಿ ಆಗ್ತವೆ. ಹಾಗೆ ಈ ಜಾವ್ಲಿನ್ ಎಸಿಬೇಕಾದ್ರೆ ಆಕ್ಚುಲಿ ಹೌದಿಲ್ಲ, ಅದು ಭುಜದ ಸ್ನಾಯುಗಳು ಸ್ಟ್ರಾಂಗ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅವರಿಗೆ ಜಿಮ್ ನಲ್ಲಿ ಎಕ್ಸರ್ಸೈಸ್ ಮಾಡಿಸ್ತಾರೆ. ಗೊತ್ತಿಲ್ಲ. ಸೊ 50 kg 60 kg ಹಾಕಿ ಹಿಂಗ್ ಜಗ್ಸೋದು ವೇಟ್ ಅನ್ನ. ಸೊ ಅದರಿಂದ ಏನಾಗ್ತದೆ ಅವರ ಭುಜದ ಸ್ನಾಯುಗಳು ಏನಾಗ್ತವೆ ಗಟ್ಟಿ ಆಗ್ತದೆ. ಏನು ಜಾವ್ಲಿನ್ ರಚನೆ ಅದೇ ಹೇಳಿದಾಗೆ ಏನು ಇದಕ್ಕೆ ನಾವು ಹೇಳ್ತೇವೆ ಕಾಂಡ, ಹಗ್ಗದ ತಲೆ. ಇದಕ್ಕೆ ಗೊತ್ತೈತಲ್ಲ, ತಲೆ, ಹಗ್ಗದ ಭಾಗ, ಇದಕ್ಕೆ ಕಾಂಡ ಅಂತ 3 ಭಾಗಗಳು ಇರ್ತವೆ. ಇನ್ನು ಜಾವ್ಲಿನ್ ಎಸೆತದ ಅಂಕಣವನ್ನು ನೋಡ್ಬೇಕಾದ್ರೆ ದಷ್ಟರಿಲ್ಲ ಮತ್ತೆ ಹೋಗುತ್ತೆ. ಯಾಕಂದ್ರೆ ಓಡುವ ಜಿಗಿಬೇಕಲ್ಲ, ಆದ್ರೆ ಇದಕ್ಕೆ ಇಲ್ಲಿ ನಾವು ಗೊತ್ತಿಲ್ಲ ಎಸೆಯುವಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಕ್ರೀಡಾಪಟುಗಳು ಗೆರೆ ತುಳಿದು ಎಸೆಬೇಕು. ಹೋದಿಲ್ಲ ಅಲ್ರಿ, ನಾವು ಎಸೆತಕ್ಕಂತ ಸಂದರ್ಭದಲ್ಲಿ ಏನಾದ್ರೂ ಏನೋ
ಈ ಗೆರೆಯನ್ನ ಟಚ್ ಮಾಡಿದ್ರೆ ತುಳಿದ್ರೆ ಅದು ಏನಾಗುತ್ತೆ ಫಾಲ್ ಆಗುತ್ತೆ. ಆಮೇಲೆ ನಾವು ಈ ಜೌಲಿ ಎಸಿತೀವಲ್ಲ ಈ ಚೂಪಾದ ಭಾಗ ಏನ್ ಮಾಡ್ತಾರೆ ಭೂಮಿಗೆ ತಾಗ್ಬೇಕಿದು, ಸಿಕ್ಕಬೇಕಂತ ಏನಿಲ್ಲ, ಸಿಕ್ಕೊಳ್ಳಬೇಕಂತ ಏನಿಲ್ಲ. ಇದು ಚೂಪಾದ ಭಾಗ ಸ್ವಲ್ಪ ತಾಗಿ ಅಲ್ಲೇ ಏನೋ ಕಲೆ ಇದ್ರೆ ಸಾಕು, ಅದು ಎಸ್. ಗೊತ್ತಿಲ್ಲ, ಹಿಂಗೆ ಫ್ಲಾಟ್ ಆಗಿ ಬಿದ್ರೆ ಗೊತ್ತಿಲ್ಲ. ಸೊ ನೀವು ಎಷ್ಟೆಂತದ್ದು ಹಿಂಗೆ ಬಿತ್ತಪ್ಪ ಅಂದ್ರೆ ಫಾಲ್ ಅದು ಗೊತ್ತಿಲ್ಲ. ನೀವು ಕೆಲವೊಬ್ಬರಿಗೆ ಸಿಕ್ಕೊಳ್ಳೇಬೇಕು ಅಂತ ಏನಿಲ್ಲ, ಜಸ್ಟ್ ಇದು ಏನೋ ಚೂಪಾದ ಭಾಗ ಲ್ಯಾಂಡಿಗೆ ಭೂಮಿಗೆ ತಾಗಿದ್ರೆ ಸರ್ ಗೊತ್ತಿಲ್ಲ. ಅಲ್ಲಿ ಸ್ವಲ್ಪ ಕಲೆ ಆದ್ರೆ ಅದು ಏನು ಉತ್ತಮ ಎಸೆತ ಗೊತ್ತಾಯ್ತಾ. ನೀನು 100 ಮೀಟರ್ ಎಸೆದ್ರು ಅದು ಪಾಯಿಂಟ್ ಆಗಲಿಲ್ಲ ಅಂದ್ರೆ ಫಾಲ್. ಆಮೇಲೆ ಎಸೆದಾದ ಮೇಲೆ ಕ್ರೀಡಾಪಟುಗಳು ಹಿಂಗೆ ಮುಂದೆ ಹೋಗಿಲ್ಲ ಗೊತ್ತಾಯ್ತಾ. ಏನು ಎಸೆದ ಹಂಗೆ ಮುಂದೆ ಹೋದ್ರೆ ಅದು ಕೂಡ ಫಾಲ್ ಆಗುತ್ತೆ. ಇದು ಜೌಲಿನ ಎಸೆದ ಮೇಲೆ ನಾವೇನ್ ಮಾಡ್ಬೇಕು, ಕ್ರೀಡಾಪಟುಗಳು ಹಿಂದೆ ಬರ್ಬೇಕು, ಹಿಂದೆ ಬಂದು ಸೈಡ್ ಇಂದ ಹೋಗ್ಬೇಕು ಗೊತ್ತಾಯ್ತಲ್ಲ. ಇದಕ್ಕೆ ನಾವು ಈ ಕಡೆ ಇರ್ತಾವಲ್ಲ ಇವಕ್ಕೆ ಸೆಕ್ಟರ್ ಲೈನ್ ಅಂತ ಕರಿತೀವಿ. ಏನೋ ಸೆಕ್ಟರ್ ಲೈನ್. ಸೊ ಇದು ಸುಮ್ಮನೆ ಹಂಗೆ ಬರಲ್ಲ, ಇದು ಗೊತ್ತಾಯ್ತಲ್ಲ, ಅಳತೆ ಇರುತ್ತೆ. ಸೊ ಏನು ಅಂದಾಜು ಫಸ್ಟ್ ಒಂದು ಗೆರೆ ಹೊಡ್ಕೋಬೇಕು ಗೊತ್ತಾಯ್ತಲ್ಲ. ಗೆರೆ ಹೊಡ್ಕೊಂಡು ಇಲ್ಲಿಂದ 4 ಮೀಟರ್ ಅಂತರದಲ್ಲಿ, ಇದು 2 ಗೆರೆಗಳ ಮಧ್ಯೆ 4 ಮೀಟರ್ ಅಂತರ ಇರುತ್ತೆ ಗೊತ್ತಾಯ್ತಲ್ಲ. ಸೊ ಇಲ್ಲಿಂದ ಏನ್ ಮಾಡ್ಬೇಕಂದ್ರೆ 8 ಮೀಟರ್ ತಗೊಂಡು ಕಟ್ ಮಾಡ್ಕೋಬೇಕು. ಮತ್ತೆ ಈ ಕಡೆಯಿಂದ 8 ಮೀಟರ್ ತಗೊಂಡು ಕಟ್ ಮಾಡ್ಕೋಬೇಕು. ಸೊ ಇಲ್ಲಿಂದ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಒಂದು ಸ್ಟ್ರೇಟ್ ಲೈನ್ ಹೇಳ್ಕೋಬೇಕು ಗೊತ್ತಾಯ್ತಲ್ಲ. ಲೈನ್ ಹೇಳ್ಕೊಂಡಾಗ ಇಲ್ಲಿಂದ 10 ಮೀಟರ್ ಕಟ್ ಮಾಡ್ಕೋಬೇಕು, ಇಲ್ಲಿಂದ 10 ಮೀಟರ್ ಕಟ್ ಮಾಡ್ಬೇಕು. ಆಮೇಲೆ ಇಲ್ಲಿ ಇರುತ್ತೆ ಪಾಯಿಂಟ್, ಸೊ ಇಲ್ಲಿಂದ ಹಿಂಗ್ ಕಟ್ ಮಾಡ್ಕೋಬೇಕು. ಅವಾಗ ಈ ಲೈನ್ ಸಿಗುತ್ತೆ ಸೆಕ್ಟರ್ ಲೈನ್. ಸೊ ನಾವೀಗ ಹಂಗೆ ಮೊದಲು ಹಾಕಿದ್ದೇವೆ ಗೊತ್ತಿಲ್ಲ, ಅದು ಕರೆಕ್ಟ್ ಆಗಿ ಸೆಕ್ಟರ್ ಲೈನ್ ಗೊತ್ತಿಲ್ಲ ಕೆತ್ತಗರ ಹೋಗೋದು. ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ಹಾಕುವ ಪೂರ್ವದಲ್ಲಿ ಇದು ಮೀಟರ್ 40 ಮೀಟರ್ ಉದ್ದ ತಗೋಬೇಕು. ಇಲ್ಲಿಂದ 4 ಮೀಟರ್ ಹತ್ರ ಇನ್ನೊಂದು ಗೆರೆ ಹಾಕೋಬೇಕು. ಸೊ ಇಲ್ಲಿಂದ 8 ಮೀಟರ್ ಕಟ್ ಮಾಡ್ಕೋಬೇಕು. ಇಲ್ಲಿಂದ 8 ಮೀಟರ್ ಕಟ್ ಮಾಡ್ಕೊಂಡು ಒಂದು ನೇರವಾದ ಗೆರೆ ಹಾಕೋಬೇಕು. ಅಲ್ಲಿಂದ 10 ಮೀಟರ್ ಈ ಕಡೆ 10 ಮೀಟರ್ ಕಟ್ ಮಾಡ್ಕೊಂಡಾಗ ಇನ್ನು ಜೌಲಿ ಎಸೆತದ ಅಂಕಣ ನಮಗೆ ಸಿಗುತ್ತೆ ಗೊತ್ತಾಯ್ತಾ. ಏನು ಇದರಲ್ಲಿ ಬರ್ತಕ್ಕಂಥ ಅಳತೆಗಳು ಜೌಲಿ ಎಸೆತದ ಓಟದ ಮಧ್ಯೆ ಕನಿಷ್ಠ 30 ರಿಂದ 30,000 ಮೀಟರ್ ಉದ್ದ ಇರಬೇಕು. ಇನ್ನು ಇಲ್ಲಿಂದ ಇದು ಓಡುವ ಮಾರ್ಗ ಕನಿಷ್ಠ 30 ರಿಂದ 36 ಮೀಟರ್ ಇರಬೇಕು. ಓಟದ ಮಾರ್ಗವು 4 ಮೀಟರ್ ಅಗಲ ಇರಬೇಕು. ಇಲ್ಲಿಂದ ಇದು 4 ಮೀಟರ್ ಅಗಲವಾಗಿರಬೇಕು. ಆಮೇಲೆ ವೃತ್ತ ಪ್ರತಿ 7 ಸೆಂಟಿಮೀಟರ್ ಅಗಲವಿರುವಂತೆ ಬಿಳಿಯ ಬಣ್ಣ ಹಚ್ಚಿರಬೇಕು. ಇದು ಬಿಳಿ ಬಣ್ಣನೇ ಹಚ್ಚಿರ್ಬೇಕಂತ. ಬಿಳಿ ಬಣ್ಣನೇ ಯಾಕೆ ಹಚ್ಚಬೇಕು, ಬೇರೆ ಬೇರೆ ಕಲರ್ ಹಚ್ಬೋದಲ್ಲ. ಈಗ ಅಲ್ಲಿ ಕೆಲವೊಂದ್ ಕಡೆ ಏನಿರುತ್ತೆ ಅಂದ್ರೆ ಹುಲ್ಲಿರುತ್ತೆ ಹೌದಿಲ್ಲ, ಅಂತ ಸಂದರ್ಭದಲ್ಲಿ ಬೇರೆ ಬಣ್ಣದ ಪೌಡರ್ ಹಾಕಿದ್ರೆ ಕಾಣಲ್ಲ. ಅದಕ್ಕೋಸ್ಕರ ಬಿಳಿ ಬಣ್ಣವನ್ನ ಏನ್ ಮಾಡ್ತಾರೆ ಹಾಕಿರ್ತಾರೆ, ಎತ್ತರಗೆ ಹಾಕಿರ್ತಾರೆ. ಪೌಡರ್ನ ಎತ್ತರಗೆ ಹಾಕಿರ್ತಾರೆ. ಯಾಕೆ ಎತ್ತರಗೆ ಹಾಕಿರ್ತಾರೆ? ಪೌಡರ್ ಸುಣ್ಣದ ಪುಡಿ ಹಾಕ್ತಿವಿಲ್ಲ, ಸೊ ಅಲ್ಲಿ ನಾವು ದಪ್ಪನಾಗ ಹಾಕ್ತಿವಿ. ಅಲ್ಲಿ ನೀವೆಲ್ಲ ಪ್ರೈಮರಿ ನೋಡಿದ್ರಿಲ್ಲ, ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಹೋದಾಗ ಉದ್ದ ಜಿಗ್ತಕ್ಕೆ ಒಂದು ಅಡ್ಡಿ ಗೆರೆ ಹಾಕಿರ್ತಾರೆ, ಸುಣ್ಣದ ಪುಡಿ ಹಾಕಿರ್ತಾರೆ ಇಲ್ಲ ಅಲ್ಲಿ ಹೌದಿಲ್ಲ, ಎತ್ತರಗೆ ಹಾಕಿರ್ತಾರೆ. ಯಾಕೆ? ಎಸ್, ನೀನೇನಾದ್ರೂ ಆ ಗೆರೆನ ಸುಳಿದ್ರೆ ಆ ಸುಣ್ಣದ ಮೇಲೆ ನಿಮ್ಮ ಬೆರಳಿನ ಗುರುತು ಮೂಡುತ್ತೆ, ಬೆರಳಿನ ಗುರುತು ಮೂಡುತ್ತೆ. ಅದಕ್ಕೋಸ್ಕರ ಅದನ್ನ ದಪ್ಪನಾಗ ಇರ್ತಾರೆ. ಈಗ ಸ್ಟೇಟ್, ನ್ಯಾಷನಲ್, ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಏನ್ ಮಾಡ್ತಾರೆ, ಕ್ಯಾಮ್ರಾ ಸೆಟ್ ಮಾಡಿರ್ತಾರೆ, CC ಕ್ಯಾಮ್ರಾ. ಯಾವ್ದಾದ್ರು ಕ್ರೀಡಾಪಟು ಅಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಪೇಂಟ್ ಹಚ್ಚಿರ್ತಾರೆ ಗೊತ್ತಿಲ್ಲ. ಆ ಪೇಂಟ್ ಹಚ್ಚಿದಂತಂದ್ರೆ ತಪ್ಪು ಕಂಡು ಹಿಡಿಯೋದು ಕಷ್ಟ. ನಾವು ಮ್ಯಾನ್ಯುವಲ್ ಅವ್ರೇನ್ ಮಾಡ್ತಾರೆ ಅಂದ್ರೆ CC ಕ್ಯಾಮ್ರಾ ಹಾಕಿರ್ತಾರೆ ಗೊತ್ತಿಲ್ಲ. ಸೊ ಅದನ್ನ ನೋಡ್ಬಿಟ್ರೆ ಯಾವ ಕ್ರೀಡಾಪಟು ಅದನ್ನ ಲೈನ್ ಕ್ರಾಸ್ ಮಾಡಿದಾನೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ.
ಗೊತ್ತು ಹೌದಲ್ಲ. ಅದು ನಾವು ಈ ಶಾಲಾ ಮಟ್ಟದಲ್ಲಿ ಇದ್ದಾಗ ಏನ್ ಮಾಡ್ತೀವಿ, ಇಲ್ಲಿ ದಫ್ತರ ಸುಣ್ಣದ ಪುಡಿ ಹಾಕಿರ್ತೀವಿ ಗೊತ್ತಲ್ಲ. ಸೊ ಅಂದ್ರೆ ಕ್ರೀಡಾಪಟು ಏನಾದ್ರೂ ಹೋದ್ರೆ ಅಲ್ಲಿ ಬೆರಳು ಮೂಡ್ಬಿಡ್ತೇವೆ. ಸೊ ಅಂತ ಅದನ್ನ ನಾವೇನ್ ಮಾಡ್ತೀವಿ, ಬೆರಳು ಗೆರೆ ತೊಳೆದು ಎಸೆದರೆ ಸರಿನೋ ತಪ್ಪ ತಪ್ಪ. ಏನು ಸ್ಪರ್ಧೆಯ ಮೂಲ ನಿಯಮಗಳು, ಜಾವಲಿನ್ ಎಸೆತವನ್ನು ಓಡುವ ಮಾರ್ಗದಿಂದ ಎಸೆಯಬೇಕು. ಸೊ ಇಲ್ಲಿಂದನೇ ಓಡ್ಬೇಕು. ಜಾವಲಿನ್ ಎಸೆಬೇಕಾರೆ ನಾನು ಈ ಕಡೆಯಿಂದ ಬರ್ತೀನಿ ಸರಿ ಆ ಕಡೆಯಿಂದ ಬರ್ತೀನಿ ಅಂದ್ರೆ ಕೇಳಂಗಿಲ್ಲ ಗೊತ್ತಲ್ಲ. ಅದು ಇದಕ್ಕೆ ನಾವು ಏನಂತ ಕರಿತೀವಿ, ರನ್ವೇ ಅಂತ ಕರಿತೀವಿ ಇದಕ್ಕೆ. ಸೊ ಯಾವುದೇ ಕ್ರೀಡಾಪಟು ಆಯ್ತು ಇಲ್ಲಿಂದನೇ ಓಡೋಗಿ ಎಸಿಬೇಕದು, ಬೇರೆ ಕಡೆಯಿಂದ ಬಂದು ಎಸೆಯುವ ಆಗಿಲ್ಲ. ಇನ್ನು ಜಾವಲಿನ್ ಅನ್ನು ಕಡ್ಡಾಯವಾಗಿ ಅದರ ಹಗ್ಗ ನಡಿಗೆಯಲ್ಲಿ ಅಂಗೈ ಮೇಲುವಂತೆ ನೋಡು ಗೊತ್ತಿಲ್ಲ. ಇದಕ್ಕೆ ನಾವು ಹಗ್ಗ ಇಟ್ಟಿರ್ತೇವೆ ಗೊತ್ತಿಲ್ಲ. ಎಸೆಯುವಂತ ಸಂದರ್ಭದಲ್ಲಿ ಏನಾಗಬೇಕು, ಈ ತರ ಹಿಡ್ಕೊಂಡು ಹೌದಿಲ್ಲ. ಸೊ ಈ ಕಡೆ ಎಸೆದ್ರೆ ಅದು ಮುಂದೆ ಹೋಗಿ ಪಾಯಿಂಟ್ ಆಗತ್ತೆ. ಆಮೇಲೆ ಮುಂದಿನ ನಿಯಮ ಏನಂದ್ರೆ ನೋಡಿ, ಸಾಮಾನ್ಯ ಹಿಂಗೆ ಇರುತ್ತೆ, ನಾವು ಭುಜದ ಮೇಲೆ ಹಿಡಿದಿರ್ತೇವೆ ಗೊತ್ತಿಲ್ಲ. ಆ ಭುಜದ ಮೇಲೆ ಹಿಡಿದಾಗ ನಮ್ಮ ಮೊಣಕೈ ಏನಾಗಿರ್ಬೇಕು, ಎದುರಿಗೆ ನೇರವಾಗಿರ್ಬೇಕು ಗೊತ್ತಿಲ್ಲ. ಹಿಂಗೆ ಹಿಡಿದಾಗ ನೇರವಾಗಿ ಇರಬೇಕು. ಆಮೇಲೆ 4ನೇದು ಜಾವಲಿನ್ ಎಸೆದಾಗ ಅದರ ಲೋಹದ ತುದಿಯು ಮೊದಲು ನೆಲವನ್ನು ತಾಗಬೇಕು. ಅದೇನು ಚೂಪಲ್ ಪಾಯಿಂಟ್ ಇರುತ್ತಲ್ಲ, ಫಸ್ಟ್ ಏನ್ ಮಾಡ್ಬೇಕು, ಅದು ನೆಲವನ್ನ ಟಚ್ ಮಾಡ್ಬೇಕು ಗೊತ್ತಿಲ್ಲ. ಹಿಂಗೆ ಫ್ಲಾಟ್ ಆಗಿದ್ರೆ ಅದು ಅದನ್ನ ಏನ್ ಮಾಡಿದ್ರೆ ಪರಿಗಣನೆ ಮಾಡಲ್ಲ, ಲೆಕ್ಕ ಕಾಣಲ್ಲ, ಪಾಲ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಕೆಲವೊಬ್ರು ಇದುವರೆಗೂ ಅದು ತಲೆ ತೆಗೆದ್ಬಿಡ್ರಿ. ಜಾವಲಿನ್ ಅಂದ್ರೆ ಏನ, ಚುಚ್ಚಬೇಕು ಅದನ್ನೆಲ್ಲರೊಳಗೆ ತೆಗೆದು ಹಂಗೆ ಚುಚ್ಚಿ ನಿಂತಿರ್ಬೇಕಂತ. ಜಸ್ಟ್ ಅದು ಚೂಪಾದವಾಗ ಸ್ವಲ್ಪ ತಾಗಿದ್ರೆ ಸಾಕು, ಅದು ಗುಡ್ಡೆ ಗೊತ್ತಾಯ್ತಾ. ಇಲ್ಲಿ ಜಾವಲಿನ್ ಹೆಸರು ಕೆರೋಡಿಯಲ್ಲಿ ಒಂದು ಘಟನೆ ಆಯ್ತು ಗೊತ್ತಿದ್ದಲ್ಲ. ಕೆರೋಡಿ ಸೊ ಪ್ರಾಕ್ಟೀಸ್ ಮಾಡಕ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಇಷ್ಟಂತ ಸಂದರ್ಭದಲ್ಲಿ ಎದುರುಗಡೆ ಇದ್ದಂತ ಒಬ್ಬ ಹುಡುಗ ಈ ಚುಚ್ಚಿ ಹಿಂದೆ ಬಂದಿರ್ತಾರೆ ಗೊತ್ತಾಯ್ತಾ. ಸೊ ಅದು ಆಸ್ಪತ್ರೆಗೆ ಹೋದ್ರೆ ಹುಡುಗ ಖಾಲಿ 9th 9ನೇ ತರಗತಿ. ನಾವು ಇದ್ದಿಲ್ಲ ಅವಾಗ, ಬೇರೆ ಕಡೆ ಇದ್ವಿ, ಪೇಪರ್ ನಲ್ಲಿ ಏನೋ ಟಿವಿಯಲ್ಲಿ. ಅದಕ್ಕೆ ಜಾವಲಿನ್ ಎಸೆದಂತ ಸಂದರ್ಭದಲ್ಲಿ ಮುಂದೆ ಎದುರುಗಡೆ ಅಂದ್ರೆ ಜಾಸ್ತಿ ಹುಡುಗರು ಇದ್ದಂತ ಸ್ಥಳದಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಅದು ಒಂದು ಚಕ್ರ ಗೊತ್ತಲ್ಲ. ಚಕ್ರನು ಕೂಡ ಅಷ್ಟೇ ಬೆಳ ಬಿಡ್ತೀವಿ, ಅದು ಎಲ್ಲಿ ಹೋಗುತ್ತೆ ಹೇಳಲ್ಲ. ಒಂದ್ಸರಿ ಗ್ರಿಪ್ ತಪ್ಪಿ ಎಲ್ಲೆಲ್ಲೋ ಹೋಗ್ತಿರ್ತಾರೆ. ಅದು ಒಂದು ಸರಪಳಿ ಗುಂಡಿಸ್ತದೆ ಹ್ಯಾಮರ್ ಥ್ರೋ, ಅದು ಕೂಡ ಬಹಳ ಡೇಂಜರ್. ಯಾಕಂದ್ರೆ ಒಂದ್ಸರಿ ಅದು ಚೈನ್ ಇರುತ್ತೆ, ಲಿಂಕ್ ಹೋದಿಲ್ಲ, ಕಟ್ ಆಗಿ ಎಲ್ಲೇ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅವು 3 ಕೂಡ ಏನಪ್ಪಾ ಅಂದ್ರೆ ಎಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇರುತ್ತೆ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಗೊತ್ತಿಲ್ಲ. ಇಲ್ಲ ಅಂದ್ರೆ ಬಹಳ ಕಷ್ಟ. ಪಾಪ ಎಲ್ಲ ತೋರಿಸಿ ಬಹಳ ಒಬ್ಬೊಬ್ರು 70-80 ಸಾವಿರ ರೂಪಾಯಿ ದಂಡ ಹಾಕಿ, ಒಬ್ಬೊಬ್ರು ಸರ್ಸ್ 70-80 ಸಾವಿರ ರೂಪಾಯಿ ದಂಡ ಹಾಕಿ. ನೀವು ನೋಡಿ ಅವರು ಈ ಟೀಚರ್ ಇಲ್ಲ, ಅವ್ರು ಮೀಟಿಂಗ್ ಹೋಗಿದ್ದಾರೆ, ಎಲ್ಲ ಸಬ್ಜೆಕ್ಟ್ ಸರ್ ಆಡ್ತೀವಿ ಅಂತೇಳಿ ಒಯ್ದಿರ್ತೀರಿ ಹೌದಿಲ್ಲ. ನೀವು ಆಡ್ತೀವಿ ಅಂತೇಳಿ ಒಯ್ದಿರ್ತೀರಿ, ಯಾರು ಮಕ್ಕಳು ಏನೋ ಆಡಂತ ಕೊಟ್ಟಿರ್ತಾರೆ ಸರ್ಸ್. ಅದನ್ನ ನೀವೇನ್ ಮಾಡ್ಬೇಕು, ಸರಿಯಾಗಿ ಉಪಯೋಗಿಸ್ಬೇಕು ಹೌದಿಲ್ಲ. ಸೊ ಅವ್ಗೆ ಎಲ್ಲೆಲ್ಲಿ ನಿಂತು ಹಿಂಗೆ ಎಸ್ದು ಬಿಟ್ರೆ ಯಾವನ್ ಗೆದ್ದಿದ್ರೆ ಯಾರಿಲ್ಲ. ನೋಡ ಅವ್ನು ವಿನಾಕಾರಣ ಸ್ವಲ್ಪ ಕೇರ್ಲೆಸ್ ಮಾಡೋದಕ್ಕೆ ಒಬ್ಬೊಬ್ಬ ಶಿಕ್ಷಕರು 70-80 ಸಾವಿರ ರೂಪಾಯಿ ದಂಡ. ಅದಕ್ಕೋಸ್ಕರ ನೀವು ನಾವು ಅಷ್ಟೇ ನಾವು ಪ್ರಾಕ್ಟೀಸ್ ಮಾಡಿಸ್ತೀವಿ. ಇಲ್ಲಾಂದ್ರೆ ನಾವು ಪ್ರಾಕ್ಟೀಸೇ ಮಾಡ್ಸಕ್ಕೋಲ್ಲ. ಇನ್ನೊಂದು ಬೇರೆ ಕಡೆ ಸ್ಪರ್ಧೆ ನಡೆದಿತ್ತು, ಗುಂಡು ಎಸೆತ ಗೊತ್ತಿಲ್ಲ. ಇನ್ನೇ ನಾವು ಸ್ಪರ್ಧೆ ನಡೆದಿದ್ದೆ, ಜನ ಬಂದಿರ್ತಾರೆ ನೋಡಕ್ಕೆ. ಏನು ಹಿಂಗೆ ಅವ್ನು ಕ್ರೀಡಾಪಟು ಎಸೆದ್ ಬಿಟ್ರೆ ಯಾವ್ದೋ ಹುಡುಗ ಆಟ ಬಂದ್ಬಿಟ್ಟು ಕರೆಕ್ಟ್ ಇಲ್ಲೇ ಬಿತ್ತು ನಮ್ಗೆ, ಕರೆಕ್ಟ್ ಇಲ್ಲೇ ಬಿತ್ತು ನಮ್ಗೆ. ಸೊ ಅದು ಅವ್ನಿಗೆ KMCಗೆ ಹಾಕಿ ಸುಮಾರು ಒಂದು 70-80 ಸಾವಿರ ರೂಪಾಯಿ ಖರ್ಚು ಬಂದಿದೆ. ಪಾಪ ಅದು ಅಲ್ಲಿ ಯಾರಿದ್ರಿಲ್ಲ, ಆ ಕ್ರೆಡಿಟ್ ಯಾರು ಟೀಚರ್ಸ್ ತಿಂತಾರೆ ಅಲ್ಲಿ ಅಲಾಟ್ ಮಾಡಿರ್ತಾರೆ. ಪಾಪ ಅವ್ರ ಕೈಲಿ ಹಾಕ್ತಿದ್ರು ಹಿಂಗೆಲ್ಲ ಆಗ್ತದೆ. ಇದಾವಲ್ಲ ಎಸೆತಗಳು ಬಹಳ ಡೇಂಜರ್ಸ್. ಅದಕ್ಕೋಸ್ಕರ ನೀವು ಕೂಡ ಅಷ್ಟೇ ಗೊತ್ತಲ್ಲ, ಮಕ್ಕಳೆಲ್ಲ ಎದುರುಗಡೆ ಯಾರು ಜಾಸ್ತಿ ಇದ್ದಲ್ಲಿ
ಅಲ್ಲಿ ಆಡಬಾರ್ದು. ಏನು ಏನು ಜಾವಲಿನ ನೆಲಕ್ಕೆ ತಾಗುವವರೆಗೆ ಎಸೆತಗಾರ ತನ್ನ ಬೆನ್ನನ್ನು ಎಸೆದ ದಿಕ್ಕಿಗೆ ತೋರಿಸುವಂತಿಲ್ಲ. ಜಾವಲಿನ ತುದಿಯ ಗುಟ್ಟು ಸೆಕ್ಟರ್ನ ಕೆಳಗೆ ಗೆರೆಗಳ ಒಳಗೆ ಬೀಳಬೇಕು. ನಾವು ಎಸೆದಂತ ಜಾವಲಿನ್ ಏನ್ ಮಾಡ್ಬೇಕಂದ್ರೆ ಇವೆರಡು ಸೆಕ್ಟರ್ ಲೈನ್ ಇರ್ತಾವಲ್ಲ ಅವೆರಡು ಗೆರೆ ಒಳಗೆ ಬೀಳ್ಬೇಕು. ಗೊತ್ತಾಯ್ತಲ್ಲ, ಗೆರೆ ಮೇಲೆ ಬಿದ್ರು ಕೂಡ ಫಾಲ್, ಅದು ಗೆರೆ ಹೊರಗಡೆ ಬಿದ್ರು ಫಾಲ್. ಎರಡು ಗೆರೆಗಳ ನಾವು ಸೆಕ್ಟರ್ ಲೈನ್ ಅಂತೀವಿ. ನಾವು ಎಸೆದಂತ ಜಾವಲಿನ್ನು ಆ ಎರಡು ಗೆರೆಗಳ ಒಳಗೆ ಬೀಳಬೇಕು, ಅಂದ್ರೆ ಅದು ಗುಡ್ ಎಸೆತ. ಏನು ಎಸೆದ ಜಾವಲಿನ್ ನೆಲಕ್ಕೆ ತಾಗುವವರೆಗೆ ಓಡುವ ಮಾರ್ಗವನ್ನು ಬಿಡುವಂತಿಲ್ಲ. ನಾವು ಎಸ್ತಿರ್ತೇವೆ, ಕೆಲವರು ಏನ್ ಮಾಡ್ತಾರೆ ಎಸ್ ತಕ್ಷಣ ಹೋಗ್ಬಿಡ್ತಾರೆ, ಆ ಕಡೆ ಹೋಗಿಲ್ಲ. ನಾವು ಎಸೆದಂತ ಜಾವಲಿನ್ ಅದೇನಾಗಬೇಕು, ಲ್ಯಾಂಡಿಂಗ್ ಟಚ್ ಆಗ್ಬೇಕು, ನೆಲಕ್ಕೆ ತಾಗ್ಬೇಕದು. ಅವಾಗ ನಾವ್ ಏನ್ ಮಾಡ್ಬೇಕು, ಅಂಕಣದಿಂದ ಹೊರಗಡೆ ಹೋಗ್ಬೇಕು. ಹಂಗಾಗಿ ಎಸೆದ ಆ ಕಡೆ ಹೋಗ್ಬಿಟ್ಟಂದ್ರೆ ನೀನು ದಾಖಲೆ ಮಾಡಿದ್ರು ಕೂಡ ಅದನ್ನೇ ಲೆಕ್ಕಕ್ಕೆ ತಗೊಳಂಗಿಲ್ಲ. ಅದಾದ್ರೆ ನಾವು ಎಸೆದಂತ ಜಾವಲಿನ್ನು ನೆಲಕ್ಕೆ ತಾಗಿದ ಮೇಲೆ ನಾವು ಅಂಕಣದಿಂದ ಹೊರಗೆ ಹೋಗ್ಬೇಕು. ಸೊ ಇದಿಷ್ಟು ಇದರಲ್ಲಿ ಬರ್ತಕ್ಕಂತ ನಿಯಮಗಳು. ಇನ್ನು ಇದರಲ್ಲಿ ಎಚ್ಚರಿಕೆಗಳು ಅಂದ್ರೆ ಏನಪ್ಪಾ ಅಂದ್ರೆ, ಜಾವಲಿನ್ ಕಲಿಯುವಾಗ ಅಥವಾ ಕಲಿಸುವ ವಿದ್ಯಾರ್ಥಿಗಳು ಎಸೆತದ ಸೆಕ್ಟರ್ನ ಹಿಂದೆ ಅಥವಾ ದೂರ ನಿಲ್ಲಬಹುದು. ನಾವು ಕಲಿಸ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ನೀವು ಕಲಿಯುವಂತ ಸಂದರ್ಭದಲ್ಲಿ ಏನು ಬಂದಿರ್ತಾರಲ್ಲ ಹುಡುಗರು, ಅವ್ರು ಆದಷ್ಟು ನಾವು ಈ ಕಡೆ ಸೈಡ್ ಇಲ್ಲಿ ಸೆಕ್ಟರ್ಗೆ ಇರುತ್ತೆ, ಆ ಕಡೆ ದೂರ ನಿಲ್ಲಿಸ್ಬೇಕು. ಗೊತ್ತಿದ್ದಲ್ಲ, ನೀವು ಕೆಲವೊಬ್ರು ಬಂದು ನಿಂತ್ಕೊಂತೀರಿ, ಏನ್ ಸರ್ ನಾ ಹಿಡ್ಕೊಡ್ತೀನಿ ಅಂತ ಹೇಳಿ ಹಿಡ್ಕೊಂಡು ಅಲ್ಲಿ ಬಂದು ನಿಂತಿರ್ತಾರೆ. ಅವ ಎಷ್ಟಿದ್ದ ಸೀದ ಬಂದು ದೇಶ ಯಾವ್ದಾದ್ರು ಭಾಗಕ್ಕೆ ತಾಗ್ಬೋದು, ಯಾಕಂದ್ರೆ ಇದು ಬಹಳ ಚೂಪಾಗಿರುತ್ತೆ. ಇದು ಇನ್ನೂ ಬೇಕು, ಸ್ವಲ್ಪ ಇದು ಚೂಪ್ ಅಷ್ಟೊಂದಿಲ್ಲ. ಅವು ಜಾವಲಿನ್ ಇದ್ರು ಬಿದಿರಿನ ಬರ್ತಾವಲ್ಲ, ಬಹಳ ಹಾಗೆ ಮೊಳೆ ಹಾಗೆ ಚುಚ್ಚಿಬಿಟ್ರೆ ಹೊರಗೆ ಬರುತ್ತೆ, ಗೊತ್ತಾಯ್ತಾ? ಸೊ ಅದಕ್ಕೆ ನೀವು ಆಟೋ ಆಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ, ಅಂದ್ರೆ ಸೆಕ್ಟರ್ ಆ ಕಡೆ ಈ ಕಡೆ ವಿದ್ಯಾರ್ಥಿಗಳು ಇರ್ತದೆ ನೋಡ್ಕೋಬೇಕು. ಆಮೇಲೆ ಯಾಕೆಂದ್ರೆ ಜಾವಲಿನ್ ಎಸೆದಾಗ ಕೈ ಜಾರಿ ಆಕಸ್ಮಿಕವಾಗಿ ಸೆಕ್ಟರ್ನ ಹೊರಗಿರುವ ವಿದ್ಯಾರ್ಥಿಗಳಿಗೆ ತಗುಲುವ ಎಸೆತಕ್ಕಂಥ ಸಂದರ್ಭದಲ್ಲಿ ಏನಂತ ಬೆವರು ಬಂದ್ಬಿಟ್ಟಿರುತ್ತೆ, ಗೊತ್ತಿಲ್ಲ. ಜಾವಲಿನ್ ಆಮೇಲೆ ಇದು ಇದಿರಂಗಿಲ್ಲ, ದಾರ ಹಗ್ಗ ಇರಂಗಿಲ್ಲ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಮಿಸ್ ಆಗಿ ಬೇರೆ ಕಡೆ ಹೋಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಜನರನ್ನ ದೂರ ನಿಲ್ಲಿಸಬೇಕು. ಇನ್ನು ಇದರಲ್ಲಿ ಬರ್ತಕ್ಕಂಥ ಅಕ್ರಮಗಳು ಯಾವ್ಯಾವಪ್ಪ ಅಂದ್ರೆ, ಜಾವಲಿನ್ ಎಸೆತದ ಓಡುವ ಮಾರ್ಗದ ಹೊರಗಡೆಯಿಂದ ಓಡಿ ಬಂದಾಗ, ಗೊತ್ತಿಲ್ಲ, ಅಕ್ರಮ ಒಂದೇದಪ್ಪ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಹೊರಗಡೆಯಿಂದ ಬಂದು ಓಡುವಿಗೆ ಎಸೆಯೋ ಆಗಿಲ್ಲ. ರನ್ವೇದಲ್ಲೇ ಓಡಿ ಬಂದು ಅದನ್ನ ಎಸೆಬೇಕು. ಇದು ಜಾವಲಿನ್ ಕ್ರಮಬದ್ಧವಾದ ಶೈಲಿಯಲ್ಲಿ ಎಸೆದಾಗ. ಸೊ ನೋಡಿ, ಸಾಮಾನ್ಯವಾಗಿ ನಾವು ಎಸೆದ್ವಿ ಅಂದ್ರೆ ಇದೇ ತರನೇ ಎಸೆಬೇಕು, ಗೊತ್ತಿಲ್ಲ. ನಾ ಹಿಂಗ್ ಎಸ್ತೀನಿ ಅಂದ್ರೆ ಅದು ಕ್ರಮಬದ್ಧವಾದ ಶೈಲಿ ಅಂತ. ಮತ್ತೆ ನಾವು ಎಸೆದಂತ ಜಾವಲಿನ್ ಏನು ಚೂಪಾದ ಭಾಗ ನೆಲಕ್ಕೆ ತಾಗಬೇಕು, ಅದು ಹಿಂಗೆ ಫ್ಲಾಟ್ ಆಗಿದ್ರೆ ಸೊ ಅದು ಕೂಡ ಕ್ರಮಬದ್ಧವಾದ ನಿಯಮ ಅಲ್ಲ. ಆಮೇಲೆ ಜಾವಲಿನ್ ತುದಿಯು ಸೆಕ್ಟರ್ ಗೆರೆಯ ಮೇಲೆ ಅಥವಾ ಹೊರಗೆ ಇರುವ ಗುರುತು ಮಾಡಿದಾಗ ನಾವು ಎಸೆದಂತ ಜಾವಲಿನ್ ನೋಡ್ರಿ ಇಲ್ಲಿ ಕರೆಕ್ಟ್ ಗೆರೆ ಮೇಲೆ ಬಿದ್ರು ಕೂಡ ಅದು ಕೂಡ ತಪ್ಪು. ಉದಾಹರಣೆಗೆ ವಾಲಿಬಾಲ್ ನಲ್ಲಿ ಏನ್ ಮಾಡ್ತೇವೆ, ಬಾಲ್ ಏನಾಗುತ್ತೆ ಅಂದ್ರೆ ಲೈನ್ ಮೇಲೆ ಬಿತ್ತಂದ್ರೆ ಕರೆಕ್ಟ್ ಆಗಿ ಆ ಕಡೆ 50%, ಈ ಕಡೆ 50%, ಅದು ಗುಡ್ ಬಾಲ್ ಔಟ್ ಬಾಲ್ ಹೌದೇ ಗುಡ್ ಬಾಲ್. ವಾಲಿಬಾಲ್ ನಲ್ಲಿ ಈ ನಿಯಮ ಇದೆ, ಅದೇನಲ್ಲ, ಗೆರೆ ಮಧ್ಯೆ ಬಿತ್ತಂದ್ರೆ ಅದು ಆನ್ ದಿ ಲೈನ್ ಅಂತೀವಿ, ಗುಡ್ ಬಾಲ್ ಅಂತ. ಬಟ್ ಅದೇ ಜಾವಲಿನ್ ಎಸೆತದಲ್ಲಿ ನಾವು ಎಸೆದಂತ ಜಾವಲಿನ್ ನೋಡಿದೆ ಕರೆಕ್ಟ್ ಇಲ್ಲಿ ಬಿದ್ರು ಕೂಡ ಅದು ಕೂಡ ತಪ್ಪೆ, ಗೆರೆ ಒಳಗಡೆನೆ ಬೀಳ್ಬೇಕು ನಾವು ಎಸೆದಂತ ಜಾವಲಿನ್. ಇನ್ನು ಓಡುವ ಮಾರ್ಗ ಮತ್ತು ವೃತ್ತಪರಿಧಿಯ ಗೆರೆಯನ್ನು ದೇಹದ ಯಾವುದೇ ಭಾಗದ ಎಸೆಯಲು ಪ್ರಾರಂಭಿಸಿದ ಮೇಲೆ ಮುಟ್ಟಿದ್ರೆ ಇಲ್ಲಿದೆ ವೃತ್ತಪರಿಧಿ ಇರುತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಎಸೆದಾದ ಮೇಲೆ ನಮ್ಮ ದೇಹದ ಯಾವುದೇ ಭಾಗ ಅಥವಾ
ಕಾಲುಗಳಿಂದ ಕೈಗಳಿಂದ ಇದನ್ನ ಟಚ್ ಮಾಡೋದಿಲ್ಲ. ಗೊತ್ತೈತಲ್ಲ, ಒಂದು ವೇಳೆ ಹಂಗೆ ಟಚ್ ಮಾಡಿದ್ರೆ ಅದು ನಾವೇನೋ ಫಾಲ್ ಅಂತ ಕಲ್ಪಿಸ್ತೀವಿ. ಆಮೇಲೆ ಹೆಸರು ಬಿಡ್ತೀರಿ, ಹೆಸರ ಮೇಲೆ ಬ್ಯಾಲೆನ್ಸ್ ಏನಿಲ್ಲ, ಮುಂದೆ ಹೋಗ್ಬಿಡ್ತೀರಿ. ಗೊತ್ತೈತಲ್ಲ, ಸೊ ಹಂಗೆ ಹೋದ್ರು ಕೂಡ ಅದು ಕೂಡ ತಪ್ಪೆ. ಗೊತ್ತೈತಲ್ಲ. ಇನ್ನು ಜಾವಲಿನ್ ಎಸೆದ ನಂತರ ಉಪಕರಣ ನೆಲಕ್ಕೆ ತಾವು ಮುಂಚೆ ಓಡುವ ಮಾರ್ಗವನ್ನು ಬಿಟ್ಟಾಗ ಏನಿಲ್ಲ, ನಾವು ಎಸೆದಾದ್ಮೇಲೆ ನಾವು ಎಸೆದಂತ ಜಾವಲಿನ್ ಭೂಮಿಗೆ ತಾಗಬೇಕದು. ಅವಾಗ ನಾವು ಏನ್ ಮಾಡ್ಬೇಕಂದ್ರೆ ಇಲ್ಲಿಂದ ಹೊರಗಡೆ ಹೋಗ್ಬೇಕು. ಅದು ಭೂಮಿಗೆ ತಾಗುವುದಕ್ಕಿಂತ ಪೂರ್ವದಲ್ಲೇ ನಾವೇನಾದ್ರೂ ಅಂಕಣದಿಂದ ಹೊರಗೆ ಬಂದ್ರೆ ಅದು ಕೂಡ ತಪ್ಪೆ. ಏನು, ನಮ್ಮ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುಗಳು ಸಾಕಷ್ಟು ಸಾಧನೆಯನ್ನ ಮಾಡಿದ್ದಾರೆ. ಅವರ ಒಂದು ಇತಿಹಾಸವನ್ನ ನಾವು ನೋಡೋಣ. ಮೊದಲನೇದಾಗಿ ನಮ್ಮ ರಾಜ್ಯದ ಕ್ರೀಡಾಪಟು ಕಾಶಿನಾಥ್ ನಾಯ್ಕ ಅಂತೇಳಿ, ಇಲ್ಲಿ ಶಿರ್ಸಿ ಅವರು, ಶಿರ್ಸಿ ಅವರು ಕಾರವಾರ ಜಿಲ್ಲೆ